ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಸಿಂಪಲ್ ಆಗಿರುವಂಥ ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೇನೆ. ಯಾವಾಗಲೂ ಹೇಳುವ ಹಾಗೆಯೇ ಸಿಕ್ಕನ್ನು ಕ್ಲೀನಾಗಿ ಬಿಡಿಸ್ಕೊಳ್ಳಿ. ನೀವೇನಾದರೂ ಸ್ವಲ್ಪ ನೀರನ್ನು ಬೇಕಾದರೆ ಸ್ಪ್ರೇ ಮಾಡ್ಕೊಳ್ಬೋದು ಇದನ್ನು ಮಾಡ್ಕೊಳ್ಳುವಾಗ. ಅಂದರೆ ಹೇರ್ಸ್ ಉಂಟಲ್ಲ, ಸ್ವಲ್ಪ ನೈಸಾಗಿದ್ದರೆ ಒಳ್ಳೆಯದಾಗ್ತದೆ ಇದು ಹೇರ್ ಸ್ಟೈಲ ಮಾಡ್ಕೊಳ್ಳಿಕ್ಕೆ. ನಾನು ಅಂತ ಹೇಳಿದ್ರೆ ಸ್ವಲ್ಪ ಕರ್ಲಿ ಹೇರ್ ಅಲ್ವಾ. ನೋಡಿ, ಇಲ್ಲಿ ಒಂದು ಜುಟ್ಟು ಹಾಕ್ಕೊಳ್ತಾ ಇದ್ದೆ ನಾನು, ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮತ್ತು ಪುಟ್ಟ ವಿಡಿಯೋ, ಒಂದೇ ಒಂದು ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳಿಕ್ಕೆ. ಹೇರ್ ಸ್ಟೈಲು ಇದು ಫಂಕ್ಷನಿಗೆ ಸಹ ಮಾಡ್ಕೊಳ್ಬೋದು. ಈಗ ಸೆಕೆಗಾಲ ಅಲ್ವಾ, ಹಾಗೆ ಈ ಥರ ಸಹ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ನಮಗೆಲ್ಲಾದರೂ ಹೋಗ್ಬೇಕಂತ ಹೇಳಿ ಸಹ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು, ನೀವೇ ಆಶ್ಚರ್ಯ ಪಡ್ತೀರ ನೋಡಿ. ಬೇಕಾದರೆ ಖಂಡಿತ ಮಾಡ್ಕೊಳ್ಳಿ. ಈ ಥರ ಹೇರ್ ಸ್ಟೈಲ್ ತುಂಬ ಚೆಂದ ಕಾಣ್ತದೆ ಸಾರಿಗಾಗಲಿ, ಮತ್ತು ಇದು ಲಂಗ ದಾವಣಿ ಎಲ್ಲ ಹಾಕ್ಕೊಳ್ತಾರೆ ನೋಡಿ, ಅಂಥವರಿಗೆಲ್ಲ ತುಂಬ ಒಳ್ಳೆ ಸೂಟ್ ಆಗ್ತದೆ. ಮತ್ತು ಒಂದು 40+ ಅಥವಾ 50+ ಆದವರಿಗೆ ಸಹ ಇದೊಂದು ಒಳ್ಳೆಯದು ನೋಡಿ. ನನಗೆ ರಬ್ಬರ್ ಬ್ಯಾಂಡೆಲ್ಲ ಹಾಕಿದ ನಂತರ ಈ ಥರ ಕ್ಲಿಪ್ ಇರ್ತದೆ ನೋಡಿ, ಈ ಕ್ಲಿಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು. ನೀವು ಬೇಕಾದರೆ ಸ್ವಲ್ಪ ದೊಡ್ಡದು ಕ್ಲಿಪ್ ತೊಗೊಳ್ಳಿ, ಇನ್ನೂ ಸಹ ಒಳ್ಳೆಯದಾಗ್ತದೆ. ನಾನು ಸ್ವಲ್ಪ ಚಿಕ್ಕದೇ ಹಾಕ್ಕೊಳ್ತಾ ಇದ್ದೇನೆ. ಸ್ಟ್ರೇಟಾಗಿ ಹಾಕಬೇಡಿ, ಅಡ್ಡ ಹಾಕ್ಕೊಳ್ಬೇಕು ಕ್ಲಿಪ್ಪನ್ನು. ಈಗ ನೋಡಿ ನಾನು ಹಾಕ್ತಾಯಿದ್ದೇನಲ್ಲ, ಅದೇ ಥರ ಸೇಮ್ ಅಡ್ಡ ಹಾಕ್ಕೊಳ್ಳಿ ಕ್ಲಿಪ್ಪು. ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಅಂದರೆ ದೊಡ್ಡ ಕ್ಲಿಪ್ ಇದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ದೊಡ್ಡದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಕ್ಲಿಪ್ಪನ್ನು ಹಾಕ್ತಾಯಿದ್ದೇನೆ. ಅದರ ನಂತರ ಆ ಕೂದಲು ಉಂಟಲ್ಲ, ಜುಟ್ಟು ಹಾಕಿದ ಕೂದಲನ್ನು ಅದರ ಮೇಲೆಯಿಂದ ತೊಗೊಳ್ಳಿ. ಮೇಲೆ ತೊಗೊಂಡು ಈ ಥರ ಇಟ್ಕೊಳ್ಬೇಕು ನೋಡಿ. ಅಂದರೆ ಆ ಕ್ಲಿಪ್ ನಮ್ಮದು ಈಗ ಜುಟ್ಟ ಉಂಟಲ್ಲ, ಜುಟ್ಟ ಮತ್ತು ಆ ಕ್ಲಿಪ್ಪು ಎರಡೂ ಸಹ ಸೇರಿಸಿ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಸಹ ಕೂದಲು ಇದಾಗಬಾರ್ದು, ಚೆಂದ ಅಂತೇಳಿ ಒಂಥರ ಇದ್ರ ಹಾಗೆ ನಿಲ್ಲಬೇಕು ನೋಡಿ. ನಾನು ಹೀಗೆ ತೋರಿಸ್ತಾ ಇದ್ದೇನೆ ನೋಡಿ, ಅದೇ ಥರ ನಿಲ್ಲಬೇಕು. ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಿಕ್ಕದಿದ್ದರೂ ಸಹ ಆಗ್ಬೋದು ರಬ್ಬರ್ ಬ್ಯಾಂಡ್, ಸ್ವಲ್ಪ ದೊಡ್ಡದಿದ್ದರೆ ಅದಕ್ಕೆ ನೀವು ಯು ಪಿನ್ನನ್ನು ಹಾಕ್ಕೊಳ್ಬೇಕಾಗ್ತದೆ. ಕ್ಲೀನಾಗಿ ಆ ಕ್ಲಿಪ್ಪು ಮತ್ತು ಜುಟ್ಟ ಎರಡೂ ಸಹ ಅದರಲ್ಲಿ ಆ್ಯಡ್ ಆಗಬೇಕು, ನಮಗೆ ಆ ರಬ್ಬರ್ ಬ್ಯಾಂಡಲ್ಲಿ ಬರಬೇಕು. ನಾನಿಲ್ಲಿ ಒಂದು ಯು ಪಿನ್ ಹಾಕ್ಕೊಳ್ತೇನೆ. ರಬ್ಬರ್ ಬ್ಯಾಂಡ್ ಮತ್ತು ಕೂದಲಿಗೆ ಸೇರಿಸಿ ಒಂದು ಯು ಪಿನ್ನನ್ನು ಹಾಕ್ಕೊಳ್ಳಿ. ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರು ಸಹ ಕೂದಲು ಮತ್ತು ಆ ಕ್ಲಿಪ್ಪಿದು ಮಿಡ್ಲಲ್ಲಿ ಒಂದು ಈ ಥರ ಯು ಪಿನ್ನನ್ನು ನೀವು ಸೇರಿಸ್ಕೊಳ್ಳಿ. ಅಂದರೆ ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈಗ ಸ್ವಲ್ಪ ಲಾಂಗ್ ಹೇರ್ ಇದ್ದರೂ ಸಹ ಚೆಂದ ಕಾಣ್ತದೆ. ಮತ್ತು ನಾನು ಹೇಳಿದಾರೆ ಸ್ಟ್ರೇಟ್ ಹೇರ್ ಇದ್ದವರಿಗೆ ಸಹ ಒಳ್ಳೆಯದಾಗ್ತದೆ. ಕರ್ಲಿ ಹೇರ್ ಇದ್ದವರಿಗೆ ಸಹ ಇದನ್ನು ನೀವು ಮಾಡ್ಕೊಳ್ಬೋದು. ನಂತರ ಕರ್ಲಿ ಹೇರ್ ಇದ್ದರೆ ನಾನು ಹೇಳಿದೆಯಲ್ಲ, ನೀವು ಅಂದರೆ ಸ್ವಲ್ಪ ನೀರೇನಾದರೂ ಸ್ವಲ್ಪ ಸ್ಪ್ರೇ ನೀವೇನಾದರೂ ಮಾಡ್ಕೊಳ್ಬೋದು ಅದಕ್ಕೆ. ನೋಡಿ, ನಾನಿಲ್ಲಿ 2 ಡಿವೈಡ್ ಮಾಡಿ ಈ ಥರ ಸುತ್ಕೊಳ್ತೇವೆ. ಈ ಥರ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಸ್ಟ್ರೇಟ್ ನಾವು ಒಂದು 2 ಡಿವೈಡ್ ಮಾಡಿ ಅದೇ ರೋಲಲ್ಲಿ ತೊಗೊಳ್ಬಾರ್ದು. ಈ ಥರ ನೋಡಿ, ನಾವೀಗ ಇಂಟು ಮಾರ್ಕ್ ಈ ಥರ ತೊಗೊಳ್ಬೇಕು. ಇಂಟು ಆ ಥರ ತೊಗೊಂಡು ನೋಡಿ ಈ ಥರ ಸುತ್ಕೊಳ್ಬೇಕು ಕ್ಲೀನಾಗಿ. ನೀವು ರೋಲ್ ಥರ ಮಾಡಿ ಸುತ್ಕೊಳ್ಬೋದು, ಅಥವಾ ಜಡೆ ಥರ ಹೆಣ್ದು ಸಹ ಸುತ್ಕೊಳ್ಬೋದು, ಅಥವಾ ಸಿಂಪಲ್ಲಾಗಿ ಈ ಥರ ಸಹ ಸುತ್ಕೊಳ್ಬೋದು. ಅಲ್ಲಿ ಸುತ್ತಕೊಂಡು ನಾವು ಈಗ ಸಿಕ್ಸ್ಕೊಳ್ತೀವಿ ನೋಡಿ, ಅಲ್ಲಿ ಸಹ ಒಂದು ಯು ಪಿನ್ನನ್ನು ಹಾಕ್ಕೊಳ್ಬೇಕು. ಒಮ್ಮೆ ಕ್ಲೀನಾಗಿ ಬಾಚಿಕೊಂಡು ಮತ್ತೆ ನೀವು ಸುತ್ಕೊಳ್ಳಿ. ಯು ಪಿನ್ ಇದ್ದರೆ ತುಂಬ ಒಳ್ಳೇದು ನೋಡಿ. ಯಾವ ಥರ ಬೇಕಾದರೂ ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು. ಮತ್ತು ಆ ಥರ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ ಎಲ್ಲ ಮನೇಲಿದ್ದರೆ, ಮತ್ತು ರೆಡಿಮೇಡ್ ಫ್ಲವರ್ ಎಲ್ಲ ಸಿಗ್ತದಲ್ಲ, ಅದೆಲ್ಲ ಇದ್ದರೆ ಪಟಾಪಟ್ ಅಂತೇಳಿ ರೆಡಿ ಆಗ್ಬೋದು. ಈಗ ಇನ್ನೊಂದು ಸೈಡ್ ಸಹ ನಾನು ಸುತ್ತಕೊಂಡು ಒಂದು ಯು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ರೆಡಿ ಆಯಿತು, ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ಕಾಣ್ತದೆ, ತುಂಬ ಚೆಂದ ಸಹ ಕಾಣ್ತದೆ. ನೀವು ಈ ಥರ ಅಂದರೆ ರೆಡಿಯಾಗಿ ನಂತರ ನೋಡಿ ನೀವು ಈ ಥರ ಎಲ್ಲ ಮಾಡ್ಕೊಳ್ಬೇಕು. ನಾನಿಲ್ಲಿ ಇದು ಸೇವಂತಿಗೆ ಮತ್ತು ಗುಲಾಬಿ ಹೂವನ್ನು ಮುಡಿದು ತೋರಿಸ್ತಾ ಇದ್ದೇನೆ. ಇದೇ ಅಂತಂತಲ್ಲ, ಈಗ ರೆಡಿಮೇಡ್ ಫ್ಲವರ್ ಎಲ್ಲ ಸಿಗ್ತದಲ್ಲ, ಅಥವಾ ಕ್ಲಿಪ್ ಸಹ ಸಿಗ್ತದೆ ನೋಡಿ ಫ್ಲವರ್ ಇದು, ಅದನ್ನೆಲ್ಲ ಸಹ ನೀವು ಹಾಕ್ಕೊಳ್ಬೋದು. ತುಂಬ ಒಂಥರ ಲುಕ್ ಅಂತ ಹೇಳಿದರೆ ನಿಮಗೆ ಆ ಥರ ಕಾಣ್ತದೆ. ಖಂಡಿತ ಮಾಡ್ಕೊಂಡು ನೋಡಿ ನೀವು. ಯಾವಾಗಲೂ ಒಂದೇ ಥರ ನಾವು ಬನ್ ಥರ ಹಾಕ್ಕೊಂಡು ಅಥವಾ ಕ್ಲಿಪ್ ಹಾಕಿ ಆ ಕೂದಲು ಬಿಟ್ಕೊಳ್ಳೋ ಬದಲಿಗೆ ಈ ಥರ ಎಲ್ಲ ಮಾಡಿದರೆ ತುಂಬ ಡೀಸೆಂಟಾಗಿ ಮತ್ತು ಒಂಥರ ಲುಕ್ ಚೆನ್ನಾಗಿ ಕಾಣ್ತದೆ. ನಾನಿಲ್ಲಿ ನೋಡಿ ಫ್ಲವರೆಲ್ಲ ಮುಡ್ಕೊಂಡೆ ಅಲ್ಲ, ಈಗ ತೋರಿಸ್ತೇನೆ ನೋಡಿ ನಿಮಗೆ. ತುಂಬ ಅಂದರೆ ಒಂದು ಸೈಡಲ್ಲಿ ಮುಡ್ಕೊಳ್ಬೋದು, ಇಲ್ಲ ಫುಲ್ಲು ರೋಲಲ್ಲಿ ಸಹ ನೀವು ಇದನ್ನು ಮುಡ್ಕೊಳ್ಬೋದು. ನಿಮಗೆ ಸೇವಂತಿಗೆ ಬೇಡ ಅಂತ ಹೇಳಿದರೆ ಖಾಲಿ ರೋಸೇ ಮುಡ್ಕೊಳ್ಬೋದು. ನೀವು ಕ್ಲಿಪ್ ಹಾಕಿ ಮುಡ್ಕೊಳ್ಳಿ. ನಾನು ಹೀಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ತುಂಬ ಚೆಂದ ಕಾಣ್ತಾ ಉಂಟು. ನನಗಂತೂ ತುಂಬ ಇಷ್ಟ ಆಯಿತು ಈ ಹೇರ್ ಸ್ಟೈಲ್. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ಹೇರ್ ಸ್ಟೈಲ್ ಇದು. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಹೂವನ್ನು ಮುಡ್ಕೊಳ್ಬೋದು. ಮತ್ತು ಇಲ್ಲೆಲ್ಲ ನೋಡಿ ಅದು ಬೀಡ್ಸ್ ಎಲ್ಲ ನಾವು ಮಿಡ್ಲಲ್ಲೆಲ್ಲ ಹಾಕ್ಕೊಳ್ಬೋದು. ತುಂಬ ಒಂದು ಚೆಂದ ಕಾಣ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.